ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ರೈಲ್ವೆ ಡಿಪಾರ್ಟ್ಮೆಂಟಿಂದ ಮತ್ತೊಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದು ಟೆಕ್ನಿಷಿಯನ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟ್ ಹೊರಡಿಸಿದ್ದಾರೆ. ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಇದರ ನೋಟಿಫಿಕೇಷನು ಮಾರ್ಚ್ 2024ರಲ್ಲಿ 9144 ವೇಕೆನ್ಸಿಗೆ ಕಾಲ್ಫಾರ್ಮ್ ಮಾಡಿದರು ಫ್ರೆಂಡ್ಸ್. ಬಟ್ ಈಗ ಅದರಲ್ಲಿ 5154 ಪೋಸ್ಟ್ನ ಹೆಚ್ಚು ಮಾಡಿ ಟೋಟಲಾಗಿ 14298 ವೇಕೆನ್ಸಿನಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಇದರ ಹಿಂದೆ 18 ಕ್ಯಾಟಗರೀಸ್ ಪೋಸ್ಟು ಕಾಲ್ಫಾರ್ಮ್ ಮಾಡಿದರು. ಈಗ ಅದರಲ್ಲಿ 22 ಪೋಸ್ಟ್ ಹೆಚ್ಚು ಮಾಡಿ ಈಗ ಟೋಟಲಾಗಿ 40 ಕ್ಯಾಟಗರೀಸ್ ಪೋಸ್ಟ್ಗೆ ವೇಕೆನ್ಸಿನ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಪೂರ್ತಿ ವಿಡಿಯೋ ನೋಡೋಣ. ನೋಡಿ, ಇದು ಇತ್ತೀಚೆಗೆ ಬಿಟ್ಟಿರುವಂಥ ನೋಟಿಫಿಕೇಷನು. ನೋಡಿ, ಇದರ ಹಿಂದೆ 9144 ವೇಕೆನ್ಸಿ ಕಾಲ್ಫಾರ್ಮ್ ಮಾಡಿದರು. ಈಗ ಇದರಲ್ಲೇ 14298 ವೇಕೆನ್ಸಿನ ಈಗ ಬಿಟ್ಟಿದ್ದಾರೆ. ಓಕೆ, ಸೊ ಇದರ ಡೇಟ್ ನೋಡಿ 2/10/2024 ಅಂದರೆ ಇದೆ ಅಕ್ಟೋಬರ್ 2ನೇ ತಾರೀಕಿಗೆ ಇದರ ಡೇಟ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು 16/10/2024 ಲಾಸ್ಟ್ ಡೇಟ್ ಇದೆ. 15 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಮತ್ತು ಇದರ ಮಾಡಿಫೈಡ್ ಡೇಟ್ ಕೂಡ ನೋಡಿ 17/10/2024ರಿಂದ 21/10/2024 ಲಾಸ್ಟ್ ಡೇಟ್ ಇದೆ. ಅಂದರೆ 5 ದಿನ ಮಾಡಿಫಿಕೇಷನ್ ಮಾಡೋಕ್ಕೆ ಡೇಟ್ ಕೊಟ್ಟಿದ್ದಾರೆ. ಓಕೆ, ಇದು ಅದರ ಲಾಸ್ಟ್ ಬಿಟ್ಟಿದ್ದಂಥ ನೋಟಿಫಿಕೇಷನ್ ಹಳೆ ನೋಟಿಫಿಕೇಷನ್ ಆಗಿರುತ್ತೆ. ನೋಡಿ, ಅವಾಗ 2 ಕ್ಯಾಟಗರಿ ಪೋಸ್ಟ್ಗೆ ಬಿಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3ಗೆ ಬಿಟ್ಟಿದ್ದಾರೆ. ಓಕೆ, ಅಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಇದಕ್ಕೆ BSc ಆಗಿರೋರು ಹಾಗೂ ಇಂಜಿನಿಯರ್ ಆಗಿರೋ ಅಪ್ಲಿಕೇಶನ್ ಹಾಕ್ಬೋದು. ಟೆಕ್ನಿಷಿಯನ್ ಗ್ರೇಡ್ 3 SSLC ಆ್ಯಂಡ್ ITM ಮಾಡಿರೋರು ಇದು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೋಡ್ಕೋಬೋದು. ಗ್ರೇಡ್ 1 ಸಿಗ್ನಲ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ 18ರಿಂದ 36 ವರ್ಷ ಆಗಿರೋರು ಇಲ್ಲಿಗೆ ಅಪ್ಲೈ ಮಾಡ್ಬೋದು. ಹಾಗೂ ಗ್ರೇಡ್ 3ಗೆ 18ರಿಂದ 33 ವರ್ಷದ ಒಳಗಡೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೂ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದು ಫೀಸ್ ಸಂಬಂಧಪಟ್ಟಂತೆ ಮಾಹಿತಿ. ಇಲ್ಲಿ SC ST ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನು, ಫೀಮೇಲ್ ಕ್ಯಾಟಗರಿಯವರು, ಟ್ರಾನ್ಸ್ಜೆಂಡರು, ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಹಾಗೂ OBC ಅವರು ಇಲ್ಲಿಗೆ 250 ಅಷ್ಟವರೆಗೆ ಫೀಸ್ ಇರುತ್ತೆ. ಇನ್ನು ಉಳಿದೆಲ್ಲ ಅಭ್ಯರ್ಥಿಗಳಿಗೆ 500 ಅಷ್ಟು ಫೀಸ್ ಇರುತ್ತೆ. ಓಕೆ, ಮತ್ತು ನೆಕ್ಸ್ಟ್ ನೀವು CBT ಟೆಸ್ಟ್ ನೀವು ಅಟೆಂಡ್ ಮಾಡಿದರೆ ನಿಮಗೆ ಈ ಒಂದು ಅಮೌಂಟು ರೀಫಂಡ್ ಆಗುತ್ತೆ. ಯಾರೆಲ್ಲ 250 ಪೇ ಮಾಡಿರ್ತಾರೆ ಅವ್ರಿಗೆ 250 ಅಷ್ಟು ರೀಫಂಡ್ ಆಗುತ್ತೆ. 500 ಪೇ ಮಾಡಿದವ್ರಿಗೆ 400 ಅಷ್ಟು ರೀಫಂಡ್ ಆಗುತ್ತೆ. ಓಕೆ, ನೀವು ಇಲ್ಲಿ ಫೀಸನ್ನು ನೀವು ನೆಟ್ ಬ್ಯಾಂಕಿಂಗಿಂದಾರು ಅಥವಾ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಅಥವಾ UPI ಮೂಲಕನಾದರೂ ನೀವು ಇಲ್ಲಿ ಫೀಸನ್ನ ನೀವು ಪೇ ಮಾಡ್ಕೋಬೋದು. ಓಕೆ, ಇದಿಷ್ಟು ಫೀಸ್ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ನೆಕ್ಸ್ಟು ಎಕ್ಸಾಮ್ದು ನೋಡೋಣ ಹೇಗಿರುತ್ತೆ ಪೇಪರ್ದು ಅಂತ. ಇದು ಗ್ರೇಡ್ 1 ಸಿಗ್ನಲ್ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರದ್ದೊಂದು ಕ್ವಶನ್ದು ಪ್ಯಾಟ್ರನ್ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಅವರ ಒಂದು ಸಬ್ಜೆಕ್ಟ್ ನೋಡಿ, ಜನರಲ್ ಅವೇರ್ನೆಸ್ಸಲ್ಲಿ 10 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ 15 ಕ್ವಶನ್, 15 ಮಾರ್ಕ್ಸ್ ಇರುತ್ತೆ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸಲ್ಲಿ 20 ಕ್ವಶನ್, 20 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸಲ್ಲಿ 20 ಕ್ವಶನ್, 20 ಮಾರ್ಕ್ಸ್ ಇರುತ್ತೆ. ಹಾಗೂ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 35 ಕ್ವಶನ್, 35 ಮಾರ್ಕ್ಸ್ ಇರುತ್ತೆ. ಓಕೆ, ಟೋಟಲಾಗಿ 100 ಕ್ವಶನ್, 100 ಮಾರ್ಕ್ಸ್ ಇರುತ್ತೆ. ಅಂದರೆ ಇಲ್ಲಿ 90 ಮಿನಿಟ್ಸ್ ಇರುತ್ತೆ. ಅಂದರೆ ನಿಮಗೆ 1.5 ಅವರ್ ಟೈಮ್ ಇರುತ್ತೆ. PWBD ಅವ್ರಿಗೆ 30 ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ. ಅಂದರೆ ಅವರಿಗೆ 2 ಅವರ್ಗಳ ಕಾಲಾವಕಾಶ ಇರುತ್ತೆ. ನೆಕ್ಸ್ಟ್ ಇಲ್ಲಿ 3/1 ಅಷ್ಟಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಕ್ಯಾಟಗರಿ ಅವರು ಮಿನಿಮಮ್ ಎಷ್ಟೆಷ್ಟು ಪರ್ಸೆಂಟೇಜ್ ಅವರು ತೆಗಿಬೇಕು ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ನೀವು ನೆಕ್ಸ್ಟ್ ಎಲಿಜಿಬಲ್ ಆಗೋಕ್ಕೆ UR ಅಥವಾ EWS ಅವರು 40%, ಹಾಗೂ OBC ಹಾಗೂ NCL ಅವರು 30%, SC ಅವರು 30%, ST ಅವರು 25%. ಅಂದರೆ ನೀವು ಮಿನಿಮಮ್ ನೀವು ಇಷ್ಟೊಂದು ಪರ್ಸೆಂಟೇಜರು ನೀವು ತೆಗಿಬೇಕು ಅಂತ ಇರುತ್ತೆ. ಅಂದರೆ ನೆಕ್ಸ್ಟ್ ಟೆಸ್ಟ್ಗೆ ನೀವು ಎಲಿಜಿಬಲ್ ಆಗೋಕ್ಕೆ. ಓಕೆ, ಇಲ್ಲಿ ನಿಮಗೆ ಫಸ್ಟ್ CBT ಟೆಸ್ಟ್ ಮಾಡ್ತಾರೆ. ಇದಾದ ನಂತರ ನಿಮಗೆ ನೆಕ್ಸ್ಟ್ ಮೆಡಿಕಲ್ದಿರಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ನಂತರ ಮೆಡಿಕಲ್ದಿರುತ್ತೆ. ಓಕೆ, ನೆಕ್ಸ್ಟು ಗ್ರೇಡ್ 3ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡಿ. ಮ್ಯಾಥಮೆಟಿಕ್ಸ್ ಅವ್ರಿಗೆ 25 ಕ್ವಶನ್, 25 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ 25 ಕ್ವಶನ್, 25 ಮಾರ್ಕ್ಸ್ ಇರುತ್ತೆ. ಹಾಗೂ ಜನರಲ್ ಸೈನ್ಸಲ್ಲಿ 40 ಕ್ವಶನ್, 40 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ಸಲ್ಲಿ 10 ಕ್ವಶನ್, 10 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಾಗಿ ಇವ್ರಿಗೂ ಕೂಡ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಓಕೆ, ಇವ್ರಿಗೂ ಕೂಡ 1.5 ಅವರ್ ಟೈಮ್ ಇರುತ್ತೆ. ಇನ್ನು ಅಂಗವಿಕಲ ಅವರಿಗೆ 30 ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ. ಅವ್ರಿಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಓಕೆ, ಇದು ಗ್ರೇಡ್ 3 ಅವರಿಗೆ ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅಂತ ಇದೆ. ಸೊ ಇದಿಷ್ಟು ಈ ಒಂದು ವೇಕೆನ್ಸಿ ಸಂಬಂಧಪಟ್ಟಂತೆ ಮಾಹಿತಿ. ಸೊ ಇದರಲ್ಲಿ ಬೆಂಗಳೂರಲ್ಲೂ ಕೂಡ ವೇಕೆನ್ಸಿನ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಈಗ ಹೆಚ್ಚಾಗಿ 195 ಪೋಸ್ಟನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಈಗ ಟೋಟಲಾಗಿ 337 ಪೋಸ್ಟಲ್ಲಿ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಓಕೆ, ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ www.rrbapply.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಿ. ಮತ್ತು ಇದು ಸಂಬಂಧಪಟ್ಟಂತೆ ಹೆಚ್ಚಿನ ವಿಷಯಗಳು ನಿಮಗೆ ಅಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ
ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.